ಸಾಂಖ್ಯಯೋಗಂತೆ ಗೀತಸಾರ ಸಂಗ್ರಹ. ಇದು ಶ್ಲೋಕ 4 ಹೇಳ್ತಾರೆ. ಕಥಂ ಭೀಷ್ಮಂ ಸಜ್ಞೌಕ್ಯ ದ್ರೋಣಂ ಚ ಮಧುಸೂದನ ಇಶೂಭಿ ಪ್ರತಿಯೋಸ್ತಾಮಿ ಪೂಜಾ ವಾರ್ವರಿ ಸೂದನ. ಅಂದರೆ ಹೇಳ್ತಾನೆ, ಭೀಷ್ಮ ಪಿತಾಮಹ ಭೀಷ್ಮರು, ಗುರುದ್ರೋಣರು ಇಂತಹ ಗುರು ಹಿರಿಯರು ಯಾವಾಗಲೂ ಪೂಜ್ಯಾರರು. ಅವರು ಆಕ್ರಮಣ ಮಾಡಿದರೂ ಅವರನ್ನು ಪ್ರತಿರೋಧಿಸಬಾರದು. ಹಿರಿಯರೊಡನೆ ಮಾತಿನ ಕಾಳಗ ಸಲ್ಲದು ಎನ್ನುವುದು ಯೋಗ್ಯ ವರ್ತನೆ. ಅವರು ಕೆಲವೊಮ್ಮೆ ಕಟುವಾಗಿ ನಡೆದುಕೊಂಡರೂ ಅವರ ಬಗೆಗೆ ಒರಟಾಗಿ ವರ್ತಿಸಬಾರದು. ಹೀಗಿರುವಾಗ ಅರ್ಜುನನನ್ನು ಅವರ ಮೇಲೆ ಮರು ಅಸ್ತ್ರ ಪ್ರಯೋಗ ಮಾಡುವುದು ಹೇಗೆ ಸಾಧ್ಯ? ಕೃಷ್ಣನೇ ಎಂದಾದರೂ ತನ್ನ ತಾತ ಉಗ್ರಸೇನನ ಮೇಲಾಗಲಿ ಗುರು ಸಾಂದೀಪನ ಮುನಿಯ ಮೇಲಾಗಲಿ ಆಕ್ರಮಣ ಮಾಡುವನೇ? ಅರ್ಜುನನ ಕೃಷ್ಣನ ಮುಂದಿಟ್ಟ ಕೆಲವು ವಾದಗಳು ಇವು. ಅಂದರೆ ಇಲ್ಲಿ ಈ ಶ್ಲೋಕದ ತಾತ್ಪರ್ಯ ಏನೆಂದರೆ, ಗುರು ಹಿರಿಯರು ದೊಡ್ಡವರು, ಅವರು ತಿಳಿಯದೆ ಅವರು ಒಂದು ಬೈದು ನಮಗೆ ಬುದ್ಧಿವಾದ ಬೈದಾಗ ನಾವು ಅದನ್ನು ಅವರಿಗೆ ನಾವು ವಾದ ಮಾಡುವುದಕ್ಕೆ ಹೋಗಬಾರದು. ಓಕೆ, ಅವರು ತಿಳಿದವರು, ದೊಡ್ಡವರು, ವಿಚಾರಧಾರಿಗಳು ಅಂಥೇಳಿ ನಾವು ಸುಮ್ಮನಿರಬೇಕು. ಹೌದಾ? ಅವರಿಗೆ ನಾವು ವಾದಕ್ಕೆ ಹೋದಾಗ ಅದು ಯೋಗ್ಯವಾಗಿದ್ದಲ್ಲ ಎಂದು ಕೃಷ್ಣನೇ ಆ ಯುಗದಲ್ಲಿ ಹೇಳಿದಾಗ, ನಾವು ಯಾರೇ ಗುರು ಹಿರಿಯರು, ಯಾರೇ ನಮ್ಮ ತಂದೆ ತಾಯಿಗಳು, ದೊಡ್ಡವರು ಹೇಳಿದಾಗ ನಾವು ಅವ್ರ ಮೇಲೆ ವಾದ ಮಾಡುತ್ತೇವೆ. ಅದು ಯಾವತ್ತೂ ಸರಿಯಲ್ಲ. ಗುರು ಹಿರಿಯರು ಹೇಳಿ ಬೈದು ತಿಳಿದು ಹೇಳಿದಾಗ ಅದನ್ನು ನಾವು ಪಾಲನೆ ಮಾಡಬೇಕು. ಅದನ್ನು ನಾವು ಒಪ್ಪಿಕೊಳ್ಳಬೇಕು. ಸರಿಯೂ ತಪ್ಪು ಆಮೇಲೆ ಅವರು ಹೇಳಿದಾಗ ನಾವು ಅದನ್ನು ಸಮಾಧಾನವಾಗಿ ಕೇಳಿ